ಓ ಫಕ್, ಸಾರಿ ಬಂಗಾರಿ, ಎತ್ತ. ಓಹೋ, ಇವತ್ತೆಲ್ಲ ಏನು ಕೈಯೆಲ್ಲ ನೋವು ಬರ್ತಾವ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಮ್ಮದು ಡೇ 6th. ಒಂದು ವಾರ ಆಯಿತು. ಒಂದು ವಾರದಿಂದ ರೋಡಲ್ಲೇ ಇದ್ದೀವಿ. ಹೇರ್ ಸ್ಟೈಲ್ ಹಿಂಗೈತೆ. ಸೊ ಇವತ್ತು ಬಂದ್ಬಿಟ್ಟು ಡೇ 6th. ಎಲ್ಲ ಬಾಯ್ಸೂ ಫುಲ್ಲು ರೆಡಿ ಆಗಿಬಿಟ್ಟಿದ್ದಾರೆ. ನೋಡ ಕ್ಯಾಮ್ರಾ ತಂದಿದ್ದೆ ನಿಂತು ಎಷ್ಟು ರೆಡಿ ಮಾಡ್ಕೊಂತ ನೋಡು. ಇದ್ರಲ್ಲಾರು ಚೆನ್ನಾಗಿ ಕಾಣಿಸ್ಬೇಕಲ್ಲಪ್ಪ. ಸೊ ಇಲ್ಲಿಂದ ಕಾಣಿಸ್ತಾ ಇತ್ತಾ ನಿಮಗೆ ಸ್ನೋ ಕ್ಯಾಪ್ ಮೌಂಟೇನ್ಸು. ಇವಾಗ ಇನ್ನೂ ಅದಕ್ಕಿಂತ ಜಾಸ್ತಿ ನೋಡೋಕೆ ಹೋಗ್ತಾ ಇದ್ದೀವಿ. ರಾತ್ರಿ ಬಂದಿದ್ದ ಜರ್ನಿ ಎಲ್ಲ ನೋಡಿದ್ರಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ಔಟ್ ಮಾಡ್ಕೊಂಬನ್ನಿ. ಸೊ ಎಷ್ಟು ಅಡ್ವೆಂಚರಸ್ ಆಗಿತ್ತು ಅಂತ. ಸೊ ಎಪಿಸೋಡ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾವು ಮಾಡಿದ ಮಿಸ್ಟೇಕ್ ಮಾಡಬೇಡಿ. ಸೊ ಇಲ್ಲಿ ಬಂದ್ಬಿಟ್ಟು ಮೊಹಮ್ಮದ್ ಉಸ್ಮಾನ್ ಬ್ರದರ್ಸ್ ಅಂತ ಒಂದು ಗೆಸ್ಟ್ ಹೌಸಲ್ಲಿ ಇದ್ವಿ. ಇಲ್ಲೇ ದ್ರಾಸ್ ವಿಲೇಜು. ಇದು ಬಂದ್ಬಿಟ್ಟು ಸೆಕೆಂಡ್ ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ಸೊ 45 ಡಿಗ್ರಿ ಏನೋ ಬರುತ್ತಂತೆ. 45 16 ಏನೋ ಆಗಿತ್ತಂತೆ 1999 ಸೊ ಅದೊಂದು ರೆಕಾರ್ಡ್ ಇದೆ ಇದಕ್ಕೆ. ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಇವಾಗ ಕಾರ್ಗಿಲ್ ವಾರ್ ಮೆಮೋರಿಯಲ್ ಐತೆ. ಸೊ ಆ ವಾರ್ ಮೆಮೋರಿಯಲ್ಗೆ ಹೋಗೋಣ ಅಂತ ಇದ್ದೀವಿ. ವಾರ್ ಮೆಮೋರಿಯಲ್ ನೋಡ್ಕೊಂಡು ಟೀ ಕುಡ್ಕೊಂಡು ಹಂಗೆ ಹೊರಡೋಣ ಅಂದ್ಕೊಂಡಿದ್ದ ಟೈಮಿಗೆ ಹೊರಟಿದ್ದೀವಿ ಕರೆಕ್ಟಾಗಿ. ಸೊ ಇವತ್ತು ನಮ್ಮ ಜರ್ನಿ ಬಂದ್ಬಿಟ್ಟು ಲೇಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 220 ಕಿಲೋಮೀಟರ್ಸ್ ಐತೆ ಅಷ್ಟೇ. ಸೊ ಆರಾಮ್ಸೆ ಹೊಡಿಬೋದು. ಬಟ್ ಒಂದು 8 ಅವರ್ ತೋರಿಸ್ತೈತೆ ಹೋಗೋದಕ್ಕೆ. 250. ಸೊ ನಮ್ಮ ಅರ್ಧಾಂಗ ಇನ್ನೂ ಫುಲ್ಲು ಚಿಲ್ಲಾಗಿ ರೆಡಿಯಾಗಿದ್ದಾರೆ. ಶಿ ಈಸ್ ಆಲ್ವೇಸ್ ಎನರ್ಜೆಟಿಕ್. ನಿಮಗೆ ಗೊತ್ತಲ್ಲ ಏನಂತೀರ ರಾಂಚ್? ಇದು ಕಟ್ ಮಾಡು ಅಂತಾಳೆ ಆಮೇಲೆ. ಓಕೆ ಬಾಯ್ಸ್, ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಕಾರ್ಗಿಲ್ ವಾರ್ ಮೆಮೋರಿಯಲ್ ರೆಕಾರ್ಡ್ ಎಲ್ಲ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾನು ರೆಕಾರ್ಡ್ ಮಾಡೋಕ್ಕೋಗಲ್ಲ. ನೀವು ಆಲ್ರೆಡಿ ನೋಡಿರ್ತೀರ ಬೇಜಾನ್ ಯೂಟ್ಯೂಬರ್ ಹೋದಾಗ ಹೇಳಿರೋದನ್ನು. ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಂಜಾ ವಾರಿಯರ್ ಕಾರ್ಗಿಲ್ ವಾರ್ ಮೆಮೋರಿಯಲ್ ನೋಡಾಯಿತು. ಇವಾಗ ಕಾರ್ಗಿಲ್ ಕಡೆ ಹೊರಡೋ ಸಮಯ. ಕಾರ್ಗಿಲ್ ವಾರ್ ಮೆಮೋರಿಯಲ್ ರೆಕಾರ್ಡ್ ಮಾಡ್ಬೋದು ಸ್ವಲ್ಪ ಕಡೆ, ಬಟ್ ನಾನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಮ್ಯೂಸಿಯಂ ಒಳಗಡೆ ಎಲ್ಲ ರೆಕಾರ್ಡ್ ಮಾಡೋಂಗಿಲ್ಲ. ಸೊ ಅದಕ್ಕೆ ತೋರ್ಸೋಕ್ಕೆ ಹೋಗಿಲ್ಲ. ನೀವು ಈ ಪ್ಲೇಸಸ್ ಎಲ್ಲ ಇಲ್ಲಿ ಬಂದುಬಿಟ್ಟೆ ನೋಡಬೇಕು. ಹಿಂದೆ ನೋಡಿ ವ್ಯೂ ಹಿಂಗಿದೆ. ಇವಾಗ ನಮ್ಮ ಪ್ರಯಾಣ ಬಂದ್ಬಿಟ್ಟು ಕಾರ್ಗಿಲ್ಲಿಂದ ಇಲ್ಲೇ ಚಲೆ. ಮೌಂಟೇನ್ಸ್ ಯಾವ ಕಡೆ? ಅಯ್ಯೋ ಏನೋ ಹುಳ ಎಲ್ಲ ಹೊಡಿತಪ್ಪ. ಬಿದ್ದೋಯ್ತು ಅಂದ್ಕೊಂತೀನಿ. ಕಚ್ದೇ ಇದ್ರೆ ಸಾಕು. ಹಣೆ ಹೊಡಿತು ಬಂದು. ವೈಸರ್ ಹಾಕಿರಲಿಲ್ಲ. ಕಾರ್ಗಿಲ್ಲು ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಐತೆ. ರಾತ್ರಿ 1.5 hour ತೋರಿಸ್ತಾ ಇತ್ತು. ಇವಾಗ ಎಷ್ಟು ತೋರಿಸುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ವಾರ್ ಮೆಮೋರಿಯಲಲ್ಲಿ ಎಷ್ಟು ಜನದ ಫೋಟೋ ಇದ್ದಾವೆ ಅಂದರೆ ಈ ಸುತ್ತಮುತ್ತ ಈ ಕಾರ್ಗಿಲ್ ಯುದ್ಧ ನಡೆದಾಗ ಸೊ ಯಾರ್ಯಾರು ವೀರ ಮರಣ ಹೊಂದಿದಾರೋ ಅವ್ರದ್ದು ಮೆಮೊರೀಸ್ಗೋಸ್ಕರ ಮಾಡಿರೋದಿದು. ಸೊ ಅದಕ್ಕೋಸ್ಕರ ನಾವು ಫೋಟೋ ವಿಡಿಯೋ ಎಲ್ಲ ತಗೊಳಕ್ಕೆ ಹೋಗಿಲ್ಲ. ಹೊರಗೆ ತಗೊಂಡ್ವಿ ಅಷ್ಟೇ. ಓಹ್ ಮೈ ಗಾಡ್, ಏನು ಮೆಜೆಸ್ಟಿಕ್ ಆಗೈತೆ ಗುರು ವ್ಯೂಸು. ನೋಡಿ ಅಲ್ಲೆಲ್ಲೋ ಮಧ್ಯದಿಂದ ನದಿಲಿ ನೀರು ಕೇಳಿಸ್ತು. ಅಲ್ಲಿ ಮಧ್ಯದಿಂದ ನೀರು ಹರಿತಾ ಐತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಚರಂಡಿಲಿ ನೀರು ಹರಿತಾ ಐತೆ. ಲೇ 279 ಐತೆ ಇಲ್ಲಿಂದ. ಹೆಂಗವ್ರು ನೋಡಿ ಹುಡುಗರೆಲ್ಲ ಫಾರಿನರ್ಸ್ ಥರ. ಏನು ರೋಡ್ ಗುರು ಇದು. ಆ ಕಡೆ ನದಿ, ಈ ಕಡೆ ಫುಲ್ಲು ಬೆಟ್ಟ, ಮುಂದೆ ಸ್ನೋ ಕ್ಯಾಪ್ ಮೌಂಟೇನ್ಸ್ ಮಧ್ಯದಲ್ಲಿ ಜಲಪಾತ. ಅಂದರೆ ಸ್ನೋ ಕರಗಿ ನೀರಾಗಿ ಜಲಪಾತವಾಗಿ ಹರಿತಾ ಆಯ್ತು ಹಂಗೆ. ಕ್ರೇಜಿ ವ್ಯೂ ಐತೆ ಮಾತ್ರ. ಫಿದಾ ಗುರು. ನೋಡಿ ಎಷ್ಟು ದೂರ ನೋಡಿ ನೀವು, ಎಷ್ಟೇ ಉದ್ದ ನೋಡಿ. ಫುಲ್ಲು ಮೌಂಟೇನ್ಸು. ಇವಾಗ ಎಷ್ಟು ಬ್ಯೂಟಿಫುಲ್ ಆಗೈತೋ ಬೆಳಗ್ಗೆ. ರಾತ್ರಿ ಹೊತ್ತು ಅಷ್ಟೇ ಸ್ಕೇರಿಯಾಗಿರುತ್ತೆ ಮೌಂಟೇನ್ಸು.
ನಮಗೆ ನಿನ್ನೆನೇ ಅನುಭವ ಆಗ್ಬಿಡ್ತು. ರಾತ್ರಿ ಬಂದ್ವಲ್ಲ, ಒಂದು ಚಳಿ ಹೊಡೆಯುತ್ತೆ, ಆಮೇಲೆ ಏನು ಕಾಣಿಸ್ತಾ ಇರಲ್ಲ, ಕತ್ಲು ಫುಲ್ ಆಗಿಬಿಡುತ್ತೆ. ಸೊ ಆ ಥರ ಚಳಿ ನಾರ್ಮಲ್ ಚಳಿ ಅಲ್ಲ ಬಿಡಿ, ನಮಗೆಲ್ಲ 1 ಡಿಗ್ರಿ 2 ಡಿಗ್ರಿ ಎಲ್ಲ ಅಭ್ಯಾಸ ಇದೆ. ಸೊ ಕೈಯೆಲ್ಲ ಫ್ರೀಸ್ ಆಗಿಬಿಡ್ತವೆ. ನೀವು ಕ್ಲಚ್ಚು ಗೇರು ಏನೂ ಹಾಕೋಕ್ಕಾಗಲ್ಲ. ಕಾಲು ಬೂಟ್ಸ್ ಹಾಕಿಲ್ಲ ಅಂದ್ರೆ ಅಷ್ಟೇ ಬಿಡಿ, ಫುಲ್ಲು ಫ್ರೀಸೇ ಕಾಲು. ಕ್ಲಚ್ಚು ಬ್ರೇಕ್ ಹೊಡೆಯೋದ್ರೊಳಗಡೆ ಸುಸ್ತಾಗಿ ಹೋಗ್ಬಿಡ್ತೀರ. ಹ್ಯಾವ್ ರೀಸೆಟ್ ಬಟನ್, ಡ್ರೈವ್ ಸೇಫ್. ಬ್ರೋ ಅವರು ಸೈಡಲ್ಲಿ ಕೋಟ್ಗಳು ಬರೆದಿದ್ದಾರೆ, ಓದಬೇಕು. ಈಗಿನ್ನೂ ಓದಿದ್ನಲ್ರಿ. ಅಯ್ಯೋ ಸರಿ ಹೇಳ್ತೀನಿ. ಎಷ್ಟು ದೂರ ನೋಡಿದ್ರು ಒಂದಕ್ಕಿಂತ ಒಂದು ಸಖತ್ತಾಗಿದ್ದಾವೆ ಬೆಟ್ಟಗಳು. ಫುಲ್ ಡಿಫ್ರೆಂಟ್ ಅನಿಸ್ತಾ ಇವೆ ಶೇಪು. ಈ ನದಿ ಹೆಸರು ದ್ರಾಸ್. ಎಲ್ಲ ಇದು ಹಿಮ ಕರಗಿನೇ ಬರ್ತಿರೋದು ನೀರು. ಏನು ಫ್ಲೋ ಐತೆ ಗೊತ್ತಾ, ಫುಲ್ಲು ಜೋರಾಗಿ ಹರಿತೈತೆ. ನಮ್ಗೆ ಲೇ ಆದಮೇಲೆ ಮೋಸ್ಟ್ಲಿ ಸ್ನೋ ಕ್ಯಾಪ್ ಮೌಂಟೇನ್ಸ್ ಜಾಸ್ತಿ ಸಿಗುತ್ತೆ. ಅಂದರೆ ಅಕ್ಕಪಕ್ಕ ಫುಲ್ ಈ ಥರ ಬೆಟ್ಟಗಳೆಲ್ಲ ಸ್ನೋ ಇರೋ ಥರ. ಇಲ್ಲೆಲ್ಲ ಪೀಕ್ ವಿಂಟರಲ್ಲಿ ಬಂದರೆ ಇನ್ನೂ ಹೆಂಗಿರ್ತದೋ. ಇದ್ದಂಗೈತೆ ನೋಡ್ರಪ್ಪ ವ್ಯೂ. ಈ ಮರಗಳ ಶೈಲಿನೇ ಒಂಥರ ಬೇರೆ ಥರ ಐತೆ. ಫುಲ್ಲು ಗ್ರೀನು, ಬೇರೆ ಥರ ಗ್ರೀನ್ ಅಲ್ಲ, ಅಂದರೆ ಶೇಪು ಫುಲ್ಲು ಶಾರ್ಪ್ ಎಡ್ಜ್ ಥರ. ಆಮೇಲೆ ಅಗಲ ಇರಲ್ಲ, ಚಿಕ್ಕದಾಗಿರ್ತಾವೆ ಮರಗಳು. ಈ ನದಿ, ಬೆಟ್ಟ, ಮರ, ಓಹೋ, ಈ ವ್ಯೂನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಲಮಾಯೂರು, ನಿಮ್ಮು, ಲೇ 225 ಇದೆ ಇನ್ನು. ಇವಾಗ ಕಾರ್ಗಿಲ್ ವಿಲೇಜ್ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದೀವಪ್ಪ. ಇಲ್ಲಿಗೆ ಬರಬೇಕಿತ್ತು ರಾತ್ರಿ ನಾವು. ಇವಾಗಲೇ ಬರೋಕ್ಕೆ ನಮಗೆ ಹತ್ರ 1.5 hour ಆಯಿತು. ಬೆಳಗ್ಗೆನೂ ಅಷ್ಟೇ ತೋರಿಸ್ತಾ ಇತ್ತು ಅಲ್ಲ, ರಾತ್ರಿನೂ ಅಷ್ಟೇ ತೋರಿಸ್ತಾ ಇದ್ದಿದ್ದು. 2 hour ತೋರಿಸ್ತಾ ಇತ್ತು. ಆ ಚಳಿಯಲ್ಲಿ ನಾವು ಬಂದಿದ್ದು ಅಷ್ಟೇ. ನಮ್ಮದು ಪಿಕ್ಚರ್ ಬಿಟ್ಬಿಟ್ಟಿರೋದು ಅನಿಸುತ್ತೆ. ಬರದೇ ಇರೋದೇ ಒಳ್ಳೇದಾಯಿತು, ಪರವಾಗಿಲ್ಲ. ಟ್ಯಾಪನ್ಸ್ ಕಾರ್ಗಿಲ್ ವಿಲೇಜು ಅಲ್ಲಿ ಕೆಳಗಡೆನೂ ಐತೆ ಸ್ವಲ್ಪ, ಇಲ್ಲಿ ಮೇಲೇನೂ ಐತೆ. ಒಂಚೂರು ದೊಡ್ಡದು ಇರೋದ್ರಲ್ಲಿ. ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಕನ್ಸ್ಟ್ರಕ್ಷನ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ, ಇಲ್ಲ ಬೆಟ್ಟದ ಏನಾದ್ರು ತೆಗಿತಾ ಇರ್ತಾರೆ. ಇಲ್ಲೆಲ್ಲ ಎಂಪ್ಲಾಯ್ಮೆಂಟ್ ಅದೇ ಅನಿಸುತ್ತೆ ಮೋಸ್ಟ್ಲಿ. ಸೊ ಅವ್ರು ಅದೇ ಕೆಲಸ ಜಾಸ್ತಿ ಮಾಡ್ತಿರ್ತಾರೆ. ಮನೆಗಳು ಮಾತ್ರ ಒಂದೊಂದು ಸಖತ್ತಾಗೆ ಕಟ್ಟೋರಪ್ಪ. ನೋಡಿ ಏನು ಕ್ರೇಜಿ ಆಗಿದಾವೆ ಗೊತ್ತಾ. ಥ್ಯಾಂಕ್ಸ್, ನಮ್ಮ ಕಡೆ ಥ್ಯಾಂಕ್ಸ್. ಹಾಂ ಹೌದಾ, ಹೋಗ್ಲಾ? ಪಕ್ಕದ ಕಡೆ ಇಲ್ಲೇ ಐತಲ್ಲ. ಲಡಾಖ್ ಬೆಟ್ಟದಲ್ಲಿ ಫಂಕೆಗೂಡು. ಆಡಾಕಣ ಇಲ್ಲಿ ಸ್ವಲ್ಪ ತಣ್ಣನೆ ಗಾಳಿ ಬೀಸ್ತೈತೆ. ಇವಾಗ ನೋಡಿ, ನಾವು ಚಳಿ ಇರುತ್ತೆ ಅಂತ ಎಲ್ಲ ಥರ್ಮಲ್ಸ್ ಎಲ್ಲ ಹಾಕಿ ಬಂದ್ವಿ. ಇವಾಗ ಚಳಿ ಆಯ್ತಾ ಇಲ್ಲ ನಮಗೆ. ಫ್ರೂಟ್ಸ್ ತಾನಣ್ಣ. ಹಾಂ
ಆರೇನು ತಗೊಬನ್ನಿ ರೋಹಿತ್, ನಾನು ತಿಂತೀನಿ. ಒಂದು ಅರ್ಧ ಕೆ ಜಿ ತಗೊಬನ್ನಿ, ಸಾಕು, ತಿಂತಾರೆ. ಅಲ್ಲಿ ನೋಡಿ ಹೆಂಗೈತೆ ಲ್ಯಾಂಡ್ ಸ್ಲೈಡ್ ಆಗಿರೋದು ಅದು. ಇದು ಮಾಡ್ತಾರಲ್ಲ ಅದ್ರ ಥರ ಐತೆ. ಚಾನಲ್ಗಳು ಮಾಡ್ತಾರೆ ಗೊತ್ತಾ ಊರ್ ಸೈಡಲ್ಲಿ, ಆ ಥರ ಐತೆ. ಕಲ್ಲು ಬೀಳ್ತೈತೆ ನೋಡಿ ಅಲ್ಲಿ. ಇವು ಬೀಳ್ತಾನೇ ಇರ್ತಾವೆ ಚಿಕ್ಕ ಪುಟ್ಟ. ರೆಡ್ ಫ್ಲಾಗ್ ತೋರಿಸ್ತವ್ರ. ಎತ್ತ ಕ್ರಾಶ್ ಗಾರ್ಡ್ ಬೆಂಡ್ ಆಗೈತೆ. ಕ್ರಾಶ್ ಗಾರ್ಡ್ ಬೆಂಡ್ ಆಗೈತೆ ನೋಡು. ಕ್ರಾಶ್ ಗಾರ್ಡು ಮುರಿದೋಗುತ್ತೆ. ದೀಪಕ್ ಬ್ರೋ ಯಾಕೆ ಬೀಳ್ಸಿದ್ರಿ? ನನಗೆ ಹೊಟ್ಟೆ ಹಸಿತೈತೆ. ಊಟ ಮಾಡೋಣ. ಊಟ ಸಾಕು ಬಂಗಾರ, ಹೆಂಗೆ ಸಾಕು, ಏನಾಗಿಲ್ಲ. ಮಳೆ ಬಂದೈತೆ ಅಂತ ನಿಲ್ಸವ್ರೆ, ಪಟ್ ಅಂತ ಬಿದ್ದೈತೆ ಈ ಕಡೆಗೆ ಅಷ್ಟೆ. ಯಾವುದೋ ಬೇರೆ ಗ್ರಹಕ್ಕೆ ಬಂದಂಗೆ ಆಗೈತೆ. ಬೇರೆ ಗ್ರಹ. ಹಾಂ, ಮೋಸ್ಟ್ಲಿ ಇದ್ರದ್ದೇ ಹೊಡೆದು ಹಾಕ್ತಾರೇನೋ ಅವರು. ಹಾಂ, ಶಾಡೋ ಅದು. ಅಲ್ಲ ಬಂಗಾರಿ, ಇದು ಎಷ್ಟು ಸ್ಮೂತ್ ಆಗೈತೆ ನೋಡು. ಹಂಗೆ ಕರ್ನೆ ತಗೊಂಡು ಲೆವೆಲ್ ಮಾಡ್ದಂಗೆ ಐತೆ. ಹಾಂ, ಈ ಗ್ರೂಪ್ ಅವ್ರು ನಮಗೆ ಭಾಳ ಹಿಂಸೆ ಕೊಡ್ತಾರೆ. ಅಣ್ಣ ಕಾಣಿಸ್ತೈತೆ ಕಣ್ರಣ್ಣ, ಸುಮ್ಮನಿರೋಣ. ಅವರು ಗ್ರೂಪಲ್ಲಿ ಬಂದವರಲ್ಲ, ಎಕ್ಸೈಟ್ ಆಗ್ಬಿಟ್ಟವ್ರೆ. ಗ್ರೂಪಲ್ಲಿ ಹೇಳ್ಕೊಟ್ರದನ್ನ ಹಿಂಗೆ ಓಡಿಸ್ಬೇಕು ಅಂತ. ಅಣ್ಣ ಹೋಗು ಅಂದ ತಕ್ಷಣ ಹೋಗೋಕ್ಕಾಗುತ್ತಾ? ಓಹೋ, ಇವತ್ತೆಲ್ಲ ಏನು ಕೈಯೆಲ್ಲ ನೋವು ಬರ್ತಾವ ಹಣ್ಣು ಬಂಗಾರಿ. ಅಲ್ಲ, ಆ ಅಣ್ಣಗೆ ಇವತ್ತು ಕೈಯೆಲ್ಲ ನೋವು ಬಂದು ಅವನು ಮುಂದೆ ಇರೋನು. ಏನು ಬಂಗಾರು, ಮುಂದೆ ಇರೋನು ಬೈಕ್ ಓಡಿಸಿದ್ ನಾನು, ನಿನಗೆ ಯಾಕೆ ಕೈ ನೋವು ಬಂತು ಅಂತ. ಅದಕ್ಕೆ ಈ ಥರ ಗ್ರೂಪ್ ರೈಡ್ಸ್ ಎಲ್ಲ ಹೋಗಲ್ಲ ನಾನು. ಆ ಥರ ರಿಸ್ಟ್ರಿಕ್ಟ್ ಮಾಡಿದ್ರೆ ಆಗಲ್ಲ ನಮಗೆ. ಇದು ಪಕ್ಕಾ ಮೂನ್ ಲ್ಯಾಂಡೆ ಗುರು. ದಿಸ್ ಈಸ್ ನಮ್ಕಿಲಾ ಫಾಸ್, ನಮ್ಕಿಲಾ ಕೆಫೆ. ಹಾಂ, ನಥಿಂಗ್ ಹ್ಯಾಪಂಡು. ಅವರಿಲ್ವೇ ಎಲ್ಲ 10 ಅಂತಾನೆ. ಆಲ್ಟಿಟ್ಯೂಡ್ ನೋಡ್ರಿ 12,100.
12,198 ಫೀಟ್. ನಾವೆಷ್ಟು ಹೋಗ್ಬೇಕು? 19,000. 19,073. ಹಾಂ, 19073 ಹೋಗ್ಬೇಕು. ಹಾಂ, ಲಡಾಖ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಬೈ ಬುದ್ಧಿಸ್ಟ್ ನೇಮ್ ಅಮೀನಾ ಕಮ್ಯುನಿಟಿ ಕೆಟಗರಿ ಅಬೌಟ್ 12. ಯಾವುದು? ಹಾಂ, ಇದೆ. ಯಾರು ಸುಮ್ಮನೆ ಹೋಯ್ತವ್ರೆ, ಎಲ್ಲಿಂದನಾರು ಹೋಗ್ಬೋದು. ಇದು ಪಕ್ಕ ಮೂನ್ ಲ್ಯಾಂಡೇ ಬಂಗಾರಿ, ಬೇರೆ ಗ್ರಹದ ಥರನೇ ಇರೋದು ಈ ಲ್ಯಾಂಡ್ಸ್ಕೇಪ್ ಎಲ್ಲ. ಇದಂತೂ ನಾರ್ಮಲಾಗಿ ಇಲ್ವೇ ಇಲ್ಲ ತಾನೇ. ಹಿಂಗೆ ಒಳಗೆ ಗುಂಡಿ, ಅಪ್ಪು ಗುಂಡಿ ಮಿನಿಟ್. ಹೌದು, BRO ಅವರು ಗ್ರೇಟ್. ಅವರು ನಮ್ಮ ಬ್ರೋ ಅವರು ಗ್ರೇಟ್. ಇಲ್ಲೆಲ್ಲ ರೋಡ್ ಮಾಡಿರೋದಕ್ಕೆ. ಅದು ಬರೀ ರೋಡಲ್ಲ, ಇವೆಲ್ಲ ಸ್ಮೂತೆಸ್ಟ್ ರೋಡು. ಒನ್ ಆಫ್ ದಿ ಸ್ಮೂತೆಸ್ಟ್ ರೋಡ್ ಥರ ಐತೆ. ಅಲ್ಲಿದೆ ನೋಡಿ ಇನ್ನೊಂದು ಪ್ರಪಂಚ. ಇದೇ ಒಂದು ಪ್ರಪಂಚ ಆದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಪ್ರಪಂಚ ಐತೆ. ಹಿಂದೆ ಇನ್ನೊಂದು ಪ್ರಪಂಚ ಈಗ ಮುಗಿತಾ ಬಂತು. ನಾವು ಬೆಟ್ಟ ಹತ್ತಿದ್ವಿ, ಇವಾಗ ಬೆಟ್ಟ ಇಳಿತಾ ಇದ್ದೀವಿ. ಕಣ್ಣು ಹೆಂಗೆ ತಣ್ಣಗಾಗ್ತೇವೆ ಗೊತ್ತಾ ಗಾಳಿಗೆ. ವೈಸರ್ ಓಪನ್ ಮಾಡಿರೋದಕ್ಕೆ ನನಗೆ ವೈಸರೇ ಹಾಕ್ಯಣಕ್ಕಾಯ್ತಲ್ಲ. ವೈಸರ್ ಹಾಕ್ಯಂಡ್ರೆ ಈ ಬ್ಯೂಟಿ ಒಂಚೂರು ಮಿಸ್ ಆದಂಗೆ ಐತೆ. ಅದಕ್ಕೆ ವೈಸರ್ ತೆಗ್ದಿದ್ದೀನಿ. ಫಿಲ್ಟ್ರ್ ಇರಬಾರ್ದು ಇದು ನೋಡೋದಕ್ಕೆ. ಹಂಗೆ ಬರೀ ಗಣ್ಣಲ್ಲಿ ನೋಡಬೇಕು. ರೋಡಲ್ಲಿ ಒಂದು ಗುಂಡಿ ಇಲ್ಲ ಗುರು, ಆ ಥರ ಮಾಡೋರೆ. ಬಟರ್ ಥರ ಐತೆ ರೋಡು. ನೋಡಿ ಮುಗೀತು. ಎಷ್ಟು ಹೈಟಿಂದ ಹಿಂಗೆ ಐತೆ ಬೆಟ್ಟ. ಓ ಗುಂಡಿ ಇಲ್ಲ ಅಂದಲ್ಲ, ಅದಕ್ಕೆ ಒಂದೆರಡು ಗುಂಡಿ ಇರಲಿ ಅಂತ ಬಿಟ್ಟವ್ರೆ ಎಲ್ಲರನ್ನೂ. ಹಾಂ ಬ್ರೋ, ವಾಟ್ ಈಸ್ ದಿಸ್ ಬ್ರೋ? ಇವಾಗಿನ್ನ ಹೊಗಳಿದ್ದೀನಿ. ಈ ಥರ ಗುಂಡಿ ಬಿಟ್ಬಿಟ್ರೆ ಹೆಂಗೆ ಬ್ರೋ? ಇಟ್ಸ್ ಟೈಮ್ ಫಾರ್ ಲಂಚ್ ಅಲ್ಲ. ಎಲ್ಲಿದ್ದೀವಿ ಇವಾಗ? ನಮ್ಕಿಲಾ ಪಾಸ್ನ ಪಾಸ್ ಮಾಡ್ಕೊಂಡು ಇವಾಗ ಹಾಂ ಊಟ ಮಾಡೋಣ ಅಂತ ಬಂದಿದ್ದೀವಿ. ಬಾಯ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಫುಲ್ಲು. ಸೊ ಇಬ್ಬರು ಹೊರಗಡೆ ಕೂತಿದ್ದಾರೆ. ಇವಾಗ ಇನ್ನು 170 ಕಿಲೋಮೀಟರ್ಸ್ ಐತಲ್ಲ ಮಚ್ಚ? 162 ಆಗುತ್ತೆ. ಇನ್ನೊಂದು 4-5 ಅವರ್ ಬೇಕು. ನಮಗೆ ನೋಡಿದ ನಿಮ್ಸಂಗ್ ಐತೈತೆ. ವೆದರು ತಣ್ಣಗಿದೆ, ನೆಮ್ಮದಿ ಇದೆ. ವೈಸರ್ ಹಾಕೋಣಕ್ ಮನ್ಸು ಬರ್ತಲ್ಲ ನಂಗೆ. ವೈಸರ್ ಹಾಕೊಂಡ್ರೆ ಏನೋ ಒಂಥರ ಬ್ಲರ್ ಅನ್ಸುತ್ತೆ. ಗಾಡಿ ಸೀದಾ ಆತ್ಮಕ್ಕೆ ಹೊಡಿತಾರೆ. ನೋಡಿ ದೇಸಿ ಪಿಜ್ಜಾ ರೆಡಿ ಮಾಡ್ತಾರೆ ಅಕ್ಷರ. ಅದೇ ಅನ್ಸುತ್ತೆ. ಏನು ಜಸ್ಟ್ ನೋಡಿ ಇದನ್ನ ಮತ್ತೆ ರೋಸ್ಟ್ ಮಾಡ್ತಾರೆ. ಹಾಂ ಮತ್ತೆ ಒಳ್ಳೆ ಊಟ ಆಯಿತು ಗುರು. ಅಂದರೆ ತಿಂದ್ವಿ ಚೆನ್ನಾಗಿ. ಇಷ್ಟಿಂದಲೇ ಇವತ್ತೇ ನೋಡಿ ನಾವು ತಿಂದಿದ್ರಲ್ಲಿ ಕಮ್ಮಿ ಆಗಿತ್ತು ಮತ್ತು ಚೆನ್ನಾಗಿ ಅನಿಸಿತ್ತು. ಟೇಸ್ಟು ಚೆನ್ನಾಗಿತ್ತು, ಹೊಟ್ಟೆನೂ ತುಂಬಿತು, ಎಲ್ಲ ಚೆನ್ನಾಗಿತ್ತು. ಅಂಕಲ್ಜಿ ಒಳ್ಳೆ ಮಾಡಿಕೊಟ್ರು. ಬ್ರೆಡ್ ಆಮ್ಲೆಟ್ಟು ಎಲ್ಲ. ಯಾವನಲ್ಲೇ ಇಲ್ಲಿ ಹಾಕೊಂಡು ನಿಲ್ಸ. ಸೊ ಚೆನ್ನಾಗಿ. ಹೇ ಚೋಟು ಹೆಂಗ ನೋಡೋಣ. ಜಸ್ಟು ನಮ್ಕಿಲಾ ಪಾಸ್ ಬಿಟ್ಟ ತಕ್ಷಣ ಇಲ್ಲೊಂದು ಆರ್ಮಿ ಬೇಸ್ ಕ್ಯಾಂಪ್ ಐತೆ. ಸೊ ಇಲ್ಲೇ ಡೆಕತ್ಲಾನ್ ನೋಡಿದ್ವಿ ನಾವು. ಇದೊಂದೇ ಡೆಕತ್ಲಾನ್ ಅಂದ್ಕೊಂಡಿದ್ವಿ, ಇನ್ನೂ ಒಂದು ಡೆಕತ್ಲಾನ್ ಐತೆ. ಸೊ ಈ ಡೆಕತ್ಲಾನ್ಗೆ ಹೋಗಿ ಬರೋಣ ಅಂತ ಹೋದ್ವಿ. ನಮ್ಮ ಅರ್ಧಂಗಿಯವರು 2,000 ಗಿಫ್ಟ್ ಕೊಡ್ಸಿದ್ರು ನನಗೆ. ಥ್ಯಾಂಕ್ ಯು. ಚಳಿ ಅಲ್ವಾ? ಚಾರ್ಜ್ ಹಾಕಿ ಫೋನು ನೀವು ಇದಾಕಕ್ಕೆ ಮುಂಚೆ, ಇದಾಕೋಣಕ್ಕೆ ಮುಂಚೆ. ಆಮೇಲೆ ಅಲ್ಲಿಬ್ಬರು ನಿಂತಿದ್ದಾರಲ್ಲ ಆರ್ಮಿಯವರು ಸರ್, ಅವರಿಬ್ಬರೂ ಕರ್ನಾಟಕದವ್ರಂತೆ. ಸೊ ಒಬ್ಬರು ಧಾರವಾಡ, ಇನ್ನೊಬ್ರು ಯಾವುದೋ ಊರು ಹೇಳಿದ್ರು. ಅವ್ರ ಹತ್ರ ಜಾಸ್ತಿ ಮಾತಾಡಿಲ್ಲ. ಸೊ ಅವ್ರ ಹತ್ರ ಮಾತಾಡ್ತಾ ಇದ್ವಿ.
ಇಲ್ಲಿ ಡೆಕತ್ಲಾನ್ಗೆ ಬಂದಿದ್ದಕ್ಕೆ ಕರ್ನಾಟಕದವ್ರು ಸಿಕ್ಕಿದ್ರು ಅಷ್ಟೇ. ಸೊ ಅವ್ರು ಹೇಳ್ತಾಯಿದ್ರು ಅವರಿಗೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಈ ಬೆಟ್ಟ ಹತ್ತದೆ 18 kg 20 kg ಹೊತ್ಕೊಂಡು ಡ್ರಿಲ್ ಮಾಡಿಸ್ತಾರಂತೆ ವಾರಕ್ಕೊಂದ್ಸಲ. ಸೊ ಅದೇ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ. ಇಲ್ಲಿ ರಜಾ ಗಿಜಾ ಅಂತೆಲ್ಲ ಏನೂ ಇರೋಲ್ಲ ಸರ್. ಜಸ್ಟ್ ಹುಷಾರಿಲ್ಲ ಅಂದರೆ ಮಾತ್ರ ಆರಾಮ್ ಮಾಡ್ಬೋದು, ಇಲ್ಲ ಅಂದರೆ ಡ್ಯೂಟಿ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ರಜಾ ಹಾಕ್ಕೊಂಡು ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಅವ್ರ ಬಾಯಿಂದನೇ ಬಂತು, ನಿಮಗೇನೋ ಟ್ರಿಪ್ಪು ಸರ್ ಆರಾಮ್ ಅನಿಸುತ್ತೆ, ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಅಂತ. ಸೊ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ ಗುರು, ಅವರೂ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಎಷ್ಟು ಕಷ್ಟ ಅಂದರೆ ಇಲ್ಲಿ ನಮಗೆ ಈ ವೆದರಿಗೆ ತಡೆಯೋಕ್ಕಾಗಲ್ಲ ಚಳಿನ. ಅವರು ವೆದರ್ಗಿದಾರೆಲ್ಲ ಏನೂ ನೋಡೋಂಗಿಲ್ಲ. ಆಮೇಲೆ ಹಿಂಗೆ ಡ್ಯೂಟಿ ಮಾಡ್ತಾನೇ ಇರಬೇಕು ಅವರು. ಸೊ ಅದೆಲ್ಲ ಕಷ್ಟ. ಅಲ್ಲಿ ನೋಡಿ ಬಿಸಿಲಲ್ಲಿ ಕೂತಿದ್ದಾರೆ ಹೋಗಿ, ನಾವು ನೆರಳು ಹುಡುಕ್ತೀವಿ. ಏನೇನೋ ತಗೊಬಂದರು ಮತ್ತೆ ಹೋಗ್ತಾರಣ್ಣ. ಆಯ್ತು ಸರ್. ಇವಾಗ ನೋಡಿ ಒಂಥರ ಬ್ಲ್ಯಾಕ್ ಮೌಂಟೇನ್ಸ್ ಇವಾಗ. ಅಲ್ಲೆಲ್ಲ ಬ್ಲ್ಯಾಕ್ ಐತೆ ನೋಡು, ಇಲ್ಲೇ ಬೇರೆ ಕಲರ್ ಐತೆ, ಅಲ್ಲೇ ಬೇರೆ ಕಲರ್ ಐತೆ, ಅಲ್ಲೆಲ್ಲ ಶಾಡೋ ಬಿದ್ದಿರೋ ಹತ್ರ ಬೇರೆ ಕಲರ್ ಐತೆ. ಸ್ಕೈ ಏನು ಕ್ಲಿಯರ್ ಐತೆ ನೋಡ್ರಿ, ಫುಲ್ಲು ಬ್ಲೂ. ಫಸ್ಟ್ ವ್ಯೂ ಆಫ್ ಫಟೂಲಾ ಪಾಸ್ ಇದೆ ಅಂತೆ. ಫಟೂಲಾ ಪಾಸ್. ಓಹ್ ಮೈ ಗಾಡ್. ಮಮ್ಮಿ ಇವಾಗ ಹೆಂಗೆ ಕಾಣಿಸ್ತೈತೆ ನೋಡಿ. ಹಾಂ ಸ್ನೋ ಆ ಕಡೆ ಈ ಕಡೆ ಬೆಟ್ಟದ ಮಧ್ಯ ಸ್ನೋ ಕ್ಯಾಪ್ ಮೌಂಟೇನ್ ಐತೆ. ಅಲ್ಲಿಂದ ಸರ್ಫಿಂಗ್ ಮಾಡ್ಕೊಂಬರ್ಬೇಕು, ಸ್ನೋ ಸರ್ಫಿಂಗ್ ಮಾಡ್ಕೊಂಬರ್ಬೇಕು ಒಂದೇ. ಕ್ರೇಜಿ ಗುರು. ಫಟೂಲಾ ಪಾಸಲ್ಲಿ ಇದ್ದೀವ್ರಪ್ಪ. ಫಸ್ಟ್ ವ್ಯೂ ಆಫ್ ಫಟೂಲಾ ಪಾಸ್. ಅಲ್ಲಿ ಫುಲ್ಲು ಜನ ಇದ್ದಾರೆ. ಸೊ ನಾವು ವಿ ಆರ್ ಅಟ್ ಎಷ್ಟು 13,479 ಫೀಟಲ್ಲಿದ್ದೀವಿ ಹೈಟಲ್ಲಿ. ಸೊ ಬೆಂಗಳೂರು ಇರೋದು 3,000, ಇದಿರೋದು 13,000, 10,000 ಅಡಿ ಹೈಟಲ್ಲಿದ್ದೀವಿ. ನಮ್ಮ ಹುಡುಗರೆಲ್ಲ ಅಲ್ಲಿ ಫೋಟೋಗೆ ಅಂತ ಕಾಯ್ತವ್ರೆ. ಅಲ್ಲಿ ಫೋಟೋ ಸಿಗೋಲ್ಲ ಅಷ್ಟು ಈಸಿಯಾಗಿ. ಸೊ ಚಲೇ ವಿಲ್ ಗೋ. ಓಕೆ, ಅಣ್ಣ ಅಡ್ಡ ನಿಲ್ಲಿಸ್ಬಿಟ್ಟೈತೆ ಗಾಡಿನ. ಕ್ರೇಜಿಯಾಗೈತೆ ಮಾತ್ರ. ಅಲ್ಲಿದಾವಲ್ಲ ಸ್ನೋ ಕ್ಯಾಪ್ ಮೌಂಟೇನ್ಸು, ಅದನ್ನು ಹತ್ರದಿಂದ ನೋಡಬೇಕು ಅಂತ ತುಂಬ ಆಸೆ ಆಗ್ತೈತೆ ಗುರು. ನೋಡ್ತೀವಿ, ಆದರೆ ಇವಾಗ ಬೇಕು ಅನಿಸ್ತೈತೆ. ಚಲೇ. ನಮ್ಮೂರು ಲಮಾಯೂರು ಊರು ಅಂತ ಇಟ್ಬಿಟ್ಟಾರೆ ತಾನೇ, ಕುಂದೂರು ಆ ಥರ. ಇದು ಲಮಾಯೂರು. ಹೌದು, ನೀರು ಅರ್ದು ಆ ಥರ ಆಗಿರೋದು ಅದು. ಹಾಂ, ಸೇಫ್ಟಿ ಆನ್ ರೋಡ್ ಈಸ್ ಸೇಫ್ಟಿ ಎಟ್ ಹೋಮ್. ಕೇಳಿಸ್ತೆ? ಡಿಫಿಕಲ್ಟ್ ವಿ ಡೂ ಇಮಿಡಿಯೇಟ್ಲಿ, ಇಂಪಾಸಿಬಲ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹಾಕೋರಲ್ಲಿ. ಡಿಫಿಕಲ್ಟ್ ವಿಲ್ ಡೂ ಇಮಿಡಿಯೇಟ್ಲಿ, ಇಂಪಾಸಿಬಲ್ ವಿಲ್ ಟೇಕ್ ಸಮ್ ಟೈಮ್ ಅಷ್ಟೇ, ವಿಲ್ ಡೂ ಇಟ್ ಅಂತ. ಒಮ್ಮೆ ಅಲ್ಲಿ ಏನೋ ಮಾನೆಸ್ಟ್ರಿ ಐತೆ ನೋಡಿ, ಲಮಾಯೂರು ಮಾನೆಸ್ಟ್ರಿ. ಹೌದಾ? ಒಂದು ಮಾನೆಸ್ಟ್ರಿ ನೋಡಿಲ್ಲ ಅಂದರೆ. ಓ ಫಕ್, ಸಾರಿ ಬಂಗಾರಿ, ಸಾರಿ ಬಂಗಾರಿ, ಸಾರಿ ಬಂಗಾರು. ಏನಾಗಿಲ್ಲ, ಎತ್ತು ಬನ್ನಿ.
ಲಿಫ್ಟ್. ನೀನು ಅದನ್ನೇ ಹೋಗಿದ್ಯಾ ಬಂಗ ಹಾಂ ಎತ್ತು ಎತ್ತು. ನನಗೆ ಇಟ್ಕೊಳಕ್ಕೆ ಸಿಗ್ತಿಲ್ಲ. ಫೋನ್ ಹಿಡ್ಕೊಬಿಡಿ. ಎಲ್ಲಿ ಹಾಂ ಎತ್ತಿ ಎತ್ತು. ಥ್ಯಾಂಕ್ ಯು ಭೈಯಾಜಿ. ನಿಂತಿಲ್ಲ. हाँ ब्रेक डाल दिया ना. ठीक है थैंक यू भैया. ಸಾರಿ ಏನು ಆಗಿರಲ್ಲ. ಮುಡ್ದೋಯ್ತಾ? ಹಾಂ ಅಮ್ಮ चले. हाँ ನಿಂಗೇನಾರು ಆಯ್ತಾ? ಪಕ್ಕ ಕಾಲು ಸಿಗೋಕೆ ಅಂತ ಅನ್ಸುತ್ತೆ. ಏನಾಯ್ತು? ಹೌದಾ? ಹಾಂ ಹಾಂ ನನಗೆ ಓಕೆ, ನನಗೇನು ಆಗಿಲ್ಲ. ಸಾರಿ ಬಂಗಾರಿ. ಹಾಂ ಅಲ್ಲಿ ನೋಡಿ ಇವಾಗ ಈ ಕಡೆ ಡೌನ್ ಇತ್ತಾ, ದಟ್ ಈಸ್ ದ ಪ್ರಾಬ್ಲಮ್ ಅತ್ತಿ. ಹಾಂ ಸಾರಿ ಬಂಗಾರು. ಬೈಲಿಲ್ಲ, ನಂದೇ ತಪ್ಪು. ರೈಟಿಗೆ ಬಿದ್ದರೆ ಒಂದೇ ಸಲ ಬಿಟ್ಬಿಡ್ದೆ. ಹಾಂ